ಇದೇನಪ್ಪ ಬೆಳಗ್ಗೆನೇ ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರಾ. ಹೇ ಗಾಯ್ಸ್, ವೆಲ್ಕಮ್ ಟು ಚೇರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಸೊ ಪ್ಲಾಸ್ಟರ್ನ ಚೇಂಜ್ ಮಾಡಿದ್ದಾರೆ. ಡಿಫ್ರೆಂಟ್ ಕಲರಲ್ಲಿ ಇರೋವಂತಹ ಪ್ಲಾಸ್ಟರನ್ನು ಹಾಕಿದ್ದಾರೆ. ಇದು ಬಂದು ಸಿಮೆಂಟ್ ಪ್ಲಾಸ್ಟರ್ ಅಲ್ಲ, ಇದು ಬಂದು ಫೈಬರ್ ಪ್ಲಾಸ್ಟರು. ಯಾವ ರೀತಿ ಹಾಕ್ತಾರೆ ಏನು ಅನ್ನೋದನ್ನು ವೀಡಿಯೋಸನ್ನು ನಾನು ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ. ಬಟ್ ಮಾಡ್ಕೊಬೇಕಾಗಿತ್ತು. ನಮ್ಮ ಮನೆಯವ್ರನ್ನ ಮಾಡಿ ಅಂತ ಹೇಳಿದೆ, ಅವ್ರು ಮಾಡಲಿಲ್ಲ ವೀಡಿಯೋಸ್ನೆಲ್ಲ. ಬಟ್ ನಾನು ನೋಡಿಕೊಂಡೆ ಅಲ್ವಾ, ಹಾಗೇ ಹೇಳ್ತೀನಿ. ಏನಿಲ್ಲ, ಅದು ಮೆಡಿಕಲಲ್ಲಿ ತರಿಸಿದ್ರು. ಅದನ್ನು ನೀರಿಗೆ ಹಾಕಿದ ತಕ್ಷಣ ಅದು ಗಟ್ಟಿಯಾಗ್ಬಿಡುತ್ತೆ. ಹಾಗೇ ಕಾಲಿಗೆ ಸುತ್ತಬಿಟ್ಟು ಕಳಿಸ್ತಾರೆ ಅಷ್ಟೇ. ಸೊ ಇನ್ನು ನಮ್ಮ ಮನೆಯಲ್ಲಿ ಗ್ಯಾಸ್ ಇದ್ರೂ ಒಳಗಡೆ ರೊಟ್ಟಿ ಹಾಕಲ್ಲ. ನಮ್ಮಮ್ಮ ಹೊರಗಡೆ ಈ ರೀತಿ ಒಂದು ಕೊಟ್ಟಿಗೆ ಮನೆಯಲ್ಲಿ ಒಂದು ಒಲೆನ ಹಾಕಿಸ್ಕೊಂಡಿದ್ದಾರೆ. ಅಲ್ಲಿನೇ ನಮ್ಮಮ್ಮ ಯಾವಾಗಲೂ ರೊಟ್ಟಿನ ತಟ್ಟೋದು. ವಾರದಲ್ಲಿ 3 ದಿನ ರೊಟ್ಟಿ ಫಿಕ್ಸು. ಇನ್ನು ಭಾನುವಾರನೂ ರೊಟ್ಟಿ ಫಿಕ್ಸೇ ಬಿಡಿ. ಶನಿವಾರ ಬಂದುಬಿಟ್ಟು ಶನಿವಾರ ಬಂದು ಉಪ್ಪಿಟ್ಟು ಮಾಡ್ತಾರೆ. ಇನ್ನು ವಾರದಲ್ಲಿ ಒಂದು ದಿವಸ ಇಡ್ಲಿ, ವಾರದಲ್ಲಿ ಒಂದು ದಿನ ದೋಸೆ, ವಾರದಲ್ಲಿ ಒಂದು ದಿನ ಪಲಾವು. ನಮ್ಮ ಮನೆಯಲ್ಲಿ ಇಷ್ಟೇ ತಿಂಡಿ ನಮ್ಮಮ್ಮ ಮಾಡೋದು. ಇನ್ನೇನಾದ್ರೂ ನಾನ್ ವೆಜ್ ಏನಾದರೂ ಮಾಡಿತ್ತು ಅಂತಂದರೆ ಎದ್ದೇನೆ ಗುಂಡೂರಾವ್ ತಿರುಗಿಬಿಡ್ತಾರೆ. ನಮ್ಮ ಕಡೆ ಗುಂಡೂರಾವ್ ಅಂದರೆ ಏನು ಹೇಳ್ತಾರೆ ಅಂದರೆ ಮುದ್ದೆನ ಗುಂಡೂರಾವ್ ಅಂತ ಹೇಳುತ್ತೆ ನಮ್ಮಮ್ಮ. ಹಾಗೆಯೇ ಇನ್ನು ಕೆಲವರು ನಮ್ಮೂರಲ್ಲಿ ತಮಾಷೆಗೆ ಏನಂತ ಕರೀತಾರೆ ಅಂದರೆ ಬಳ್ಳಾರಿ ಲಾಡು ಈ ರೀತಿ ಕರೀತಾರೆ. ಏನು ತಿಂಡಿ ಆಯಿತಾ ಅಂತ ಏನಾದ್ರು ವಿಚಾರಿಸುವಾಗ ಈ ರೀತಿ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆನೂ ಇದೇ ರೀತಿ ತಮಾಷೆಗೆ ಹೇಳ್ತಾರಾ ಅಂತ ಕಮೆಂಟನ್ನು ಮಾಡಿ, ಓಕೆನಾ. ಸೊ ನಮ್ಮನೆ ನೋಡ್ತಾ ಇದ್ದೀರಲ್ವ, ಇಷ್ಟಾಗಿದೆ. ನಮ್ಮನೆ ಬಂದು ಸೀಟಿನ ಮನೆ, ಅರ್ಜೆಂಟಲ್ಲಿ ಕಟ್ಟಿರೋವಂಥದ್ದು. ಕೇವಲ 6 ತಿಂಗಳಲ್ಲಿ ನಮ್ಮ ಮನೇನ ಕಟ್ಟಿದ್ದು. ನಮ್ಮ ಮನೆ ಊರಲ್ಲಿ ಒಂದು ಮನೆ ಇತ್ತು, 2 ಮನೆ ಇದ್ದಾವೆ. ಆ ಮನೆ ಬಗ್ಗೆ ಹೇಳಲೇಬೇಕು. ಏನಂದರೆ ನನ್ನ ಮದುವೆ ಆಗಿ 2 ತಿಂಗಳಿಗೇ ಈ ಮನೆ ಆಯ ಎಲ್ಲ ಮಾಡಿಸಿದ್ರು. ಮದುವೆ ಆಗಿ 6 ತಿಂಗಳು ಆಗೋದ್ರೊಳಗಡೆ ಈ ಮನೆಗೆ ಆಲ್ರೆಡಿ ಬಂದುಬಿಟ್ಟಿದ್ವಿ ನಾವು. ಕಾರಣ ಇಷ್ಟೇ, ನಾವು ಇದ್ದಿದ್ದು ಹಳೆ ಮನೆ ತುಂಬಾ ಚೆನ್ನಾಗಿತ್ತು. ಬಟ್ ಅದು ನಮ್ಮ ಮನೆ ಮೇಲೆ ಬೇರೆಯವ್ರ ಮನೆ ಹೈಟಾಗಿತ್ತು. ಸೊ ಅದು ಬೀದಿ ಮನೆ ಆಗಿತ್ತಲ್ವ, ಹಾಗಾಗಿ ಅವ್ರ ಮನೆ ನಮ್ಮ ಮನೆ ಮೇಲೆ ಬೀಳೋ ಚಾನ್ಸಸ್ ತುಂಬಾ ಇತ್ತು. ಅದಕ್ಕೋಸ್ಕರ ತಕ್ಷಣವಾಗಿ ಖಾಲಿ ಮಾಡಿದ್ವಿ ಆ ಮನೇನ. ಆವಾಗ ಎಲ್ಲಿ ಹೋಗ್ಬೇಕಲ್ವ, ಅದಕ್ಕೋಸ್ಕರನೇ ಅರ್ಜೆಂಟಲ್ಲಿ ಅಂತ ಹೇಳ್ಬಿಟ್ಟು ಸೀಟಿನ ಮನೆಯೇ ಕಟ್ಟಿದ್ವಿ. ಆದರೆ ಸೀಟಿನ ಮನೆಯೇ ನಮ್ಮ ಅಪ್ಪಾಜಿ ತುಂಬ ಚೆನ್ನಾಗಿಯೇ ಕಟ್ಟಿದ್ದಾರೆ. ನನ್ನ ಮದುವೆ ಮಾಡಿದ ವರ್ಷ, ನನ್ನ ತಮ್ಮಂಗೆ ಟ್ಯಾಕ್ಟರ್ ತಗೊಟ್ಟಿದ್ದ ವರ್ಷ, ಹಾಗೆ ಮನೆ ಕಟ್ಟಿದ ವರ್ಷ, ಈ 3 ನಮ್ಮಪ್ಪ ಒಂದೇ ವರ್ಷದಲ್ಲಿ ಮಾಡಿದ್ದಾರೆ ಅಂದರೆ ನೋವಾಗುತ್ತೆ. ಅಲ್ಲೇ ಎಲ್ಲ ನೋವಾಗುತ್ತೆ ಚಿನ್ನು, ಅಲ್ಲಿಂದ ನೋವಾಯ್ತದೆ. ಕಟ 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 ಬರಿ ಮತ್ತೆ ಗೊತ್ತಲ್ಲ ಟಕ 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 ಟಕ. ನಿಂಗೆ ಏಟಾಯ್ತಾನೆ? ನಂಗೆ ಏಟಾಗುತ್ತೆ, ನೋವು ಆಗುತ್ತೆ ನೋಡಿ. ನನಗೆ ಹಿಂಗೆ ಬಿಗಿ ಹಿಡಿದು ಕಟ್ಟಾಕ್ಯಾರ ನೋಡೋರು, ನೋಡು. ಎಳೆಯೋಕ್ಕಾಗಲ್ಲ, ಅದು ಗಟ್ಟಿ ಕಲ್ಲು. ಇಲ್ಲಿ ಇಲ್ಲ ಅದು ಇಲ್ಲ ರವಾಗಕ್ಕಲ್ಲ, ಸುಳ್ಳೆತ್ತಿದ್ಯಾ ನಂಗತ್ತು. ನೋಡಿದ್ರು ನನ್ನ ಮಗಳ ಜೊತೆ ನಾನು ಕೂಡ ಚಿಕ್ಕವಳಾಗಿ ಆಟ ಆಡಿಸ್ಕೊಂಡು ಅವಳಿಗೆ ಹೋಮ್ವರ್ಕನ್ನು ಮಾಡಿಸಿದ್ದಾಯಿತು. ಇಲ್ಲಾಂದರೆ ಕೇಳೋದೇ ಇಲ್ಲ. ಅವಳೊಂಥರ ಮಂಡಿ ಆಗೋಗ್ಬಿಟ್ಟಿದ್ದಾಳೆ. ಹೊಡೆದು ಅದ್ಲಿಸಿ ಹೋಮ್ವರ್ಕ್ ಬರೆಸ್ತೀನಿ ಅಂದರೆ ಏನೇ ಮಾಡಿದ್ರು ನೀನು ಎಷ್ಟೇ ಹೊಡೆದ್ರೂ ಅವಳು ಮಾಡೋದಿಲ್ಲ. ಅದೇ ಕೂಲಾಗಿ ಚಿಕ್ಕ ಮಕ್ಕಳು ಥರ ಆಟ ಆಡಿಕೊಂಡು ಹೋಮ್ವರ್ಕ್ ಬರೆಯವ ಅಂತ ಹೇಳಿದರೆ ಮಾಡ್ತಾಳೆ. ಇನ್ನು ಗದ್ದೆನಲ್ಲಿ ನಮ್ಮ ಅಪ್ಪಾಜಿ ಅವರು ಜೋಳನ ಬೆಳೆದಿದ್ರು. ಸ್ವಲ್ಪ ಇದು ದನಿಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳೆದಿದ್ರು. ಬಿಸಿಲು ಬೇರೆ ಇರಲಿಲ್ಲ ಅಲ್ವಾ ಒಣಗಾಕೋದಕ್ಕೆ, ಅದಕ್ಕೋಸ್ಕರ ಅದನ್ನು ಆಚೆನೇ ಒಣಗಾಕಿದ್ರು. ನಂದು ಏನು ಕೆಲಸ ಇಲ್ದಲೇ ಇರೋ ಕಾರಣ ಯಾವಾಗ್ಲೂ ಹೋಮ್ವರ್ಕ್ ಬರಿಬಾ ಅಂತ ಕಾಯ್ಕೊಂಡು ಕೂತಿರ್ತೀನಿ. ಬಟ್ ಅವಳಿಗೆ ಯಾವ ರೀತಿ ಮಾಡ್ತಾಳೆ ಅಂದರೆ 4 ಸಿ ಲೆಟರ್ನ ಬರೆದ್ಬಿಟ್ಟು ಓಡೋಗ್ತಾಳೆ ಫ್ರೆಂಡ್ಸ್. ದಿನಕ್ಕೆ 1 ಪೇಜ್ ಬರ್ಸೋದಕ್ಕೆ ನಾನು ಎಷ್ಟು ಹರಸಾಹಸ ಮಾಡ್ತಾಯಿದ್ದೀನಿ ಅಂತಂದರೆ
ನನ್ನ ಕೈಲಿ ಆಗ್ತಾನೇ ಇಲ್ಲ. ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನ್ನ ಸಿಟ್ಟು ಕೋಪನೆಲ್ಲ ಬೈತಾ ಇರ್ತೀನಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿನ್ನ ಮನೆಗೆ ನಡಿ, ನೀನು ಬೆಂಗಳೂರಿಗೆ ನಡಿ, ನಾನು ಕೈಗೆ ಸಿಗು, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗಂತ ಹೇಳ್ತಿರ್ತೀನಿ. ಅದಕ್ಕೆ ಅವಳು ಹೇಳೋವಂಥದ್ದು, ತಾತ ನೋಡು ನಿನ್ನ ಮಗ್ಳನ್ನಂಗೆ ಹೊಡಿತಾಳಂತೆ, ಅಜ್ಜಿ ನೋಡು ನಿನ್ನ ಮಗ್ಳನ್ನಂಗೆ ಹೊಡಿತಾಳಂತೆ, ನಿನ್ನ ಮಗಳು ನೋಡಿ ಯಾವಾಗಲೂ ಬೈತಾಳೆ ಅಂತ ಕಂಪ್ಲೇಂಟ್ ಹೇಳ್ತಾಳೆ ನನ್ನ ಮೇಲೇ ತುಂಬಾ. ನಮ್ಮನೆ ಹೊರಗಡೆ ನೇಚರ್ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಅಪ್ಪಾಜಿ ಒಂದು ಮಂಚನ ಹಾಕಿದ್ದಾರೆ ನಮ್ಮ ಅಜ್ಜಿಗೆ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಯಾವಾಗ್ಲೂ ಅಲ್ಲಿ ಕೂತ್ಕೊತಾರೆ, ಟಿ ವಿನೇ ನೋಡೋಲ್ಲ ಫ್ರೆಂಡ್ಸ್. ಒಬ್ಬರ ಹತ್ರ ಮಾತಾಡೋಲ್ಲ, ಅಂದರೆ ತೋಟದ ಮನೆ ಅಲ್ವಾ, ಯಾರಾದರೂ ನಮ್ಮ ಮನೆಗೆ ಬಂದಾಗ ಮಾತ್ರ ಇವ್ರ ಹತ್ರ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆಯವ್ರ ಮನೆ ಹತ್ರ ಎಲ್ಲ ಹೋಗಿ ಕೂತ್ಕೊಂಡು ಮಾತಾಡೋದು ಇದನ್ನೆಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಹಾಗೆ ಹೊರಗಡೆನೇ ಕೂತ್ಕೊಂಡು ಯಾವಾಗಲೂ ತಂಪಾಗಿ ಗಾಳಿ ಬೀಸ್ತಾನೆ ಇರುತ್ತೆ. ಆ ಬೇಸಿಗೆನಲ್ಲಂತೂ ಹೊರಗಡೆನೇ ಮಲ್ಕೊಂಡಿರುತ್ತೆ. ಮತ್ತು ಈ ಚಳಿಗಾಲದಲ್ಲೆಲ್ಲನೂ ಅಷ್ಟೇ, ಅಲ್ಲೇ ಒಂದು ರಗ್ಗು, ಒಂದು ಅಟ್ಟ ಎಲ್ಲನೂ ಹಾಸ್ಕೊಂಡು ಈಚೆ ಕಡೆನೇ ಮಲ್ಕೊಳ್ಳುತ್ತೆ. ಅಂದರೆ ನೈಟ್ ಹೊತ್ತೆಲ್ಲ ಈಚೆ ಕಡೆ ಎಲ್ಲ ಮಲ್ಕೊಳ್ಳೋದಿಲ್ಲ. ಡೇ ಟೈಮಲ್ಲಿ ಯಾರಾದರೂ ರೋಡಲ್ಲಿ ಹೋಗೋರನ್ನ ಬರೋರನ್ನ ಮಾತಾಡಿಸ್ಕೊಂಡು ನೋಡಿಕೊಂಡು ಹೀಗೆ ಟೈಮ್ನ ಕಳೀತಾ ಇರುತ್ತೆ. ನನಗೆ ನಮ್ಮ ಅಜ್ಜಿ ಕಂಡ್ರೆ ಚಿಕ್ಕವಳಿಂದನೂ ಆಗಲ್ಲ, ಅದು ಈಗಲೂ ಹಾಗೇ ರೂಢಿಯಾಗಿದೆ. ಕೆಲವೊಂದು ಸಲ, ಯಾವಾಗಲೂ ಅಷ್ಟೇ ಏನಲ್ಲ, ಕೆಲವೊಂದು ಸಲ ನಮ್ಮ ಅಜ್ಜಿ ಕಂಡ್ರೆ ತುಂಬ ಕೋಪ ಬರೋದು ಎಲ್ಲ ಮಾಡುತ್ತೆ. ಕಾರಣ ಇಷ್ಟೇ, ಅದು ಕೈ ನಿಲ್ಲಲ್ಲ ಸುಮ್ಮನೆ. ಗಿಡಗಳೇನಾದ್ರು ನೆಟ್ಟಿದ್ರೆ ಆ ಗಿಡಗಳನ್ನೆಲ್ಲ ಒಂಚೂರು ಯೆಲ್ಲೋ ಕಲರ್ ಬಂತು ಅಂದರೆ ಸಾಕು, ಎಲೆ ಕಿತ್ತಾಕೋದು, ಗಿಂಟಿ ಅದು ಏನಾಗ್ಬಿಡುತ್ತೆ, ಎಲೆ ಅಂಬು ಅವೆಲ್ಲ ಹೋಗ್ಬಿಡುತ್ತೆ, ಈ ರೀತಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಈ ರೀತಿ ನಾವು ಜಗಳನೇ ಆಡ್ತಾಯಿರ್ತೀವಿ. ನಮ್ಮಜ್ಜಿ ನನ್ನ ಕಂಡ್ರೂ ಸ್ವಲ್ಪ ಅವರಿಗೂ ನನ್ನ ಕಂಡ್ರಾಗಲ್ವಲ್ಲ, ಅದಕ್ಕೆ ಅವರು ಏನೇನೋ ಒಂದೊಂದು ಹುಡುಕ್ತಾ ಇರ್ತಾರೆ ನನ್ನಲ್ಲಿ ಬೈಯೋದಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು ಆ ರೀತಿ ಮಾಡ್ತಾರೆ. ಮತ್ತು ಸುಮ್ಮನೆ ಒಂತ ಕುತ್ತಿತ ಅಂತೂ ಕೂರೋದೇ ಇಲ್ಲ. ದಿವಸಕ್ಕೆ ಎಷ್ಟು ಸಲ ಆಚೆಯಿಂದ ಒಳಗಡೆ ತಿರುಗಾಡ್ತಾರೆ ಅಂತಲೇ ಎಣಿಸೋದಕ್ಕೆ ಆಗಲ್ಲ, ಲೆಕ್ಕಕ್ಕೆ ಇರಲ್ಲ, ಹಂಗೆ ತಿರುಗ್ತಾನೇ ಇರ್ತಾರೆ. ಬಿದ್ದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೈತಾನೇ ಇರ್ತೀನಿ. ಆ ರೀತಿ ಇನ್ನು ನಮ್ಮ ಅಜ್ಜಿ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ಅಂದರೆ ವೀಡಿಯೋಸನ್ನು ನೋಡಿ. ನಾನು ಇನ್ನಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅಜ್ಜಿ ಬಗ್ಗೆ ತಿಳ್ಕೊಳ್ತೀನಿ, ಓಕೆನಾ. ಹಾಗೆ ನೀವೇನಾದರೂ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂದರೆ ನಿಮ್ಗೊಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ನಮ್ಮ ಅಜ್ಜಿಗೆ ಏಜ್ ಎಷ್ಟಾಗಿರ್ಬೋದು ಅಂತ ಹಾಗೆ ಸುಮ್ಮನೆ ಗೆಸ್ ಮಾಡಿ ಹೇಳಿ. ನಾನು ಕೂಡ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡ್ತೀನಿ, ಓಕೆನಾ. ಸೊ ನಮ್ಮ ಅಜ್ಜಿ ವೀಡಿಯೋಸನ್ನು ನೋಡಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ಫುಲ್ ಅವರನ್ನೇ ತೋರಿಸ್ಬಿಟ್ಟಿದ್ದೀನಿ, ಮಾಡೋಕ್ಕೆ ಕೆಲಸ ಇಲ್ದಲೇ ಇರೋಳ ಥರ. ಸೊ ಅವ್ರ ಏಜನ್ನು ಗೆಸ್ ಮಾಡಿ, ಓಕೆನಾ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್, ಹಾಲ್.